ಓಂ ಶಾಂತಿ ಸಾಕಾರಗೊಳ್ಳಿ. ಇಂದಿನ ತಾರೀಖಾಗಿದೆ 14/3/26. मीठे बच्चे, एक बाबा ही नंबर 1 एक्टर हैं जो पतितों को पावन बनाने की एक्ट करते हैं. ಶಿವಬಾಬಾ ತಿಳಿಸಿದರೆ, ಮದರಾದ ಮಕ್ಕಳೇ, ಒಬ್ಬ ತಂದೆ ನಂಬರ್ 1 ಆ್ಯಕ್ಟರ್ ಆಗಿದ್ದಾರೆ. ಯಾರು ಪತಿತರನ್ನ ಪಾವನರಾಗಿ ಮಾಡುವ ಆ್ಯಕ್ಟನ್ನು ಮಾಡ್ತಾರೆ. ಬಾಪ್ ಜೈಸೆ ಆ್ಯಕ್ಟ್ ಕೋಯಿ ಕರ್ ನಹೀ ಸಕ್ತಾ. ತಂದೆ ರೀತಿ ಪಾತ್ರವನ್ನು ಯಾರು ಅಭಿನಯ ಮಾಡೋದಕ್ಕೆ ಸಾಧ್ಯ ಇಲ್ಲ. ಪ್ರಶ್ನೆ ಆಗಿದೆ, ಸನ್ಯಾಸಿಯೋं का योग जिस्मानी योग है, रूहानी योग बाबा सिखाते कैसे. ಸನ್ಯಾಸಿಗಳ ಯೋಗ ದೈಹಿಕ ಯೋಗ ಆಗಿದೆ. ಆತ್ಮಿಕ ಯೋಗ ತಂದೆನೇ ಕಲಿಸ್ಕೊಡ್ತಾರೆ. ಯಾವ ರೀತಿ? ಉತ್ತರ, सन्यासी ब्रह्म तत्व से योग रखना सिखाते हैं, वो तो रहने का स्थान है. ಸನ್ಯಾಸಿಗಳಂತೂ ಬ್ರಹ್ಮ ತತ್ವದಲ್ಲಿ ಇರುವಂತಹ ಯೋಗವನ್ನು ಜೋಡಣೆ ಮಾಡುವಂತಹ ಯೋಗವನ್ನು ಕಲಿಸ್ಕೊಡ್ತಾರೆ. ಇವಾಗ ಅದಂತೂ ಇರುವಂತಹ ಸ್ಥಾನ ಆಗಿದೆ. वह जिस्मानी योग हो गया, तत्व तो सुप्रीम नहीं कहा जा सकता ना. ಅದಂತೂ ದೈಹಿಕ ಯೋಗ ಆಗೋಯ್ತು. ತತ್ವಕ್ಕೆ ಪರಮ ಅಂತ ಹೇಳಕ್ಕೆ ಸಾಧ್ಯ ಇಲ್ವಲ್ಲ. तुम बच्चे सुप्रीम रूह से योग लगाते हो, इसलिए तुम्हारा योग रूहानी योग. ತಾವು ಮಕ್ಕಳು ಆತ್ಮದ ಜೊತೆ ಪರಮ ಆತ್ಮದ ಜೊತೆ ಯೋಗವನ್ನು ಜೋಡಣೆ ಮಾಡ್ತೀರ. ಅದಕ್ಕಾಗಿ ತಮ್ಮದು ಯೋಗ ಆತ್ಮಿಕ ಯೋಗ ಆಗಿದೆ. ये योग बाबा ही सिखा सकते, दूसरा कोई भी सिखा ना सके, क्योंकि वही तुम्हारा रूहानी बाप. ಈ ಒಂದು ಯೋಗವನ್ನು ತಂದೆನೇ ಕಲಿಸ್ಕೊಡ್ತಾರೆ, ಮತ್ತಾರು ಕಲಿಸ್ಕೊಡಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಅವರೇ ನಿಮ್ಮ ಆತ್ಮಿಕ ತಂದೆ ಆಗಿದ್ದಾರೆ. ಹಾಡಾಗಿದೆ, ತೋ ಪ್ಯಾರ್ ಕಾ ಸಾಗರ ಹೇ, ಹಮ್ ಬೂಂದ್ ಕೆ ಪ್ಯಾಸೆ ಹೇ. ತಾವು ಪ್ರೀತಿಯ ಸಾಗರ ಆಗಿದ್ದೀರಾ, ನಾವು ಒಂದು ಅಣುವಿನಷ್ಟು ಪ್ರೀತಿಗೆ ಪಾತ್ರರಾಗಿದ್ದೀವಿ. ಓಂ ಶಾಂತಿ. बच्चे बहुत लोग कहते हैं ओम शांति अर्थात अपनी आत्मा की पहचान देते, परंतु खुद समझ नहीं सकते. ಮಕ್ಕಳು ಅನೇಕರು ಅಂತಾರೆ ಓಂ ಶಾಂತಿ ಅಂದರೆ ನಮ್ಮ ಆತ್ಮದ ಪರಿಚಯವನ್ನು ನೀಡ್ತಿದೆ, ಆದರೆ ಸ್ವಯಂ ಅರ್ಥ ಮಾಡಿಕೊಡಲ್ಲ. ओम शांति का अर्थ बहुत निकालते, कोई कहते ओम माना भगवान है. ಓಂ ಶಾಂತಿಯ ಅರ್ಥವನ್ನು ಬಹಳಷ್ಟು ಜನ ತೆಗಿತಾರೆ. ಕೆಲವರು ಅನ್ಕೊಂತಾರೆ ಓಂ ಅಂದರೆ ಭಗವಂತ. परंतु नहीं, आत्मा कहते ओम शांति, अहम आत्मा का स्वधर्म ही है शांति, इसलिए कहते मैं हूँ ಶಾಂತ ಸ್ವರೂಪ. ಆದರೆ ಹಂಗಲ್ಲ, ನಾನು ಆತ್ಮ ಹೇಳ್ತೀನಿ ಓಂ ಶಾಂತಿ. ನಾನು ಆತ್ಮದ ಸ್ವಧರ್ಮ ಆಗಿದೆ ಶಾಂತಿ, ಅದಕ್ಕೋಸ್ಕರ ನಾನು ಶಾಂತ ಸ್ವರೂಪನಾಗಿದ್ದೀನಿ. ये मेरा शरीर है जिससे हम कर्म करते, कितना सहज है ना. ಇದಂತೂ ನನ್ನ ದೇಹ ಆಗಿದೆ, ಇದರಿಂದ ಕರ್ಮವನ್ನು ಮಾಡ್ತೀವಿ, ಎಷ್ಟು ಸಹಜ ಆಗಿದೆ. वैसे बाबा में कहते ओम शांति, परंतु मैं सबका बाप होने कारण, बीज रूप होने कारण भी जो रचना रूपी जाड़ है कल्पवृक्ष, उसके आदि मध्य अंत को जानता. ಆ ರೀತಿ ತಂದೆಯೂ ಸಹ ಅಂತಾರೆ ಓಂ ಶಾಂತಿ. ಆದರೆ ನಾನು ಎಲ್ಲರ ತಂದೆ ಆಗಿರುವ ಕಾರಣ, ಬೀಜ ರೂಪ ಆಗಿರುವ ಕಾರಣ, ರಚನೆ ಎನ್ನುವ ವೃಕ್ಷ ಕಲ್ಪ ವೃಕ್ಷದ ಆದಿ ಮಧ್ಯ ಅಂತ್ಯವನ್ನು ತಿಳಿದಿದ್ದೀನಿ. ಜೈಸೆ ತುಮ್ ಕೋಯಿ ಭಿ ಜಾಡ್ ದೇಖೋ ತೋ ಉನ್ಕೆ ಆದಿ ಮಧ್ಯ ಅಂತ ಕೋ ಜಾನೋ, ವ ಬೀಜ ತೋ ಜಡ ಹೈ. ಆ ರೀತಿ ನೋಡಿದಾಗ ನೀವು ಯಾವುದೇ ವೃಕ್ಷವನ್ನು ಗಮನಿಸಿದ್ರೆ ಅದರ ಆದಿ ಮಧ್ಯ ಅಂತ್ಯವನ್ನು ತಿಳ್ಕೊಳ್ತೀರ, ಆದರೆ ಅದು ಜಡ ಬೀಜ ಆಗಿದೆ. तो बाबा समझाते एक कल्प वृक्ष है, इसके आदि मध्य अंत को तुम नहीं जानते हो, मैं जानता हूँ, मुझे कहते हैं ज्ञान का सागर. ತಂದೆ ತಿಳಿಸ್ತಾರೆ ಇದು ಕಲ್ಪವೃಕ್ಷ ಆಗಿದೆ, ಇದರ ಆದಿ ಮಧ್ಯ ಅಂತ್ಯವನ್ನು ತಾವು ತಿಳಿದಿಲ್ಲ, ನಾನು ತಿಳ್ಕೊಂಡಿದ್ದೀನಿ, ನನಗೆ ಅಂತಾರೆ ಜ್ಞಾನ ಸಾಗರ. मैं तुम बच्चों को बैठ आदि मध्य अंत का राज समझा रहा हूँ. ये जो नाटक है जिसको ड्रामा कहा जाता, जिसके तुम एक्टर्स हो, बाबा कहते मैं भी एक्टर हूँ. ನಾನು ನಿಮ್ಮ ಮಕ್ಕಳಿಗೆ ಕುತ್ಕೊಂಡು ಆದಿ ಮಧ್ಯ ಅಂತ್ಯದ ರಹಸ್ಯವನ್ನು ತಿಳಿಸ್ಕೊಡ್ತೀನಿ. ಇದಕ್ಕೆ ನಾಟಕ ಅಂತಾರೆ.
ಕೆಲವರು ಡ್ರಾಮಾ ಅಂತಾರೆ. ಇದಕ್ಕೆ ತಾವು ಪಾತ್ರಧಾರಿಗಳಾಗಿದ್ದೀರಿ. ತಂದೆನೂ ಅಂತಾರೆ ನಾನು ಪಾತ್ರಧಾರಿಯಾಗಿದ್ದೀನಿ. बच्चे कहते ये बाबा पतित पावन एक्टर बन आओ, आकर पतितों को पावन बनाओ. अब बाबा कहते मैं एक्ट कर रहा हूँ. ಮಕ್ಕಳಂತಾರೆ ಬಾಬಾ ಪತಿತ ಪಾವನ ಪಾತ್ರಧಾರಿಯಾಗಿ ಬಂದು ಪತಿತರನ್ನ ಪಾವನ ಮಾಡಿ. ತಂದೆ ಅಂತಾರೆ ಈಗ ನಾನು ಪಾತ್ರವನ್ನ ಅಭಿನಯ ಮಾಡ್ತಾ ಇದ್ದೀನಿ. ಮೇರಾ ಪಾರ್ಟ್ ಸಿರ್ಫ್ ಇಸ್ ಸಂಗಮ್ ಸಮಯ ಪರ ಹೈ, ಸೋ ಭಿ ಮುಜೆ ಅಪನಾ ಶರೀರ್ ನಹೀ. ನನ್ನ ಒಂದು ಪಾತ್ರ ಈ ಸಂಗಮ ಯುಗದಲ್ಲಿ ಮಾತ್ರ ಇದೆ, ನನಗೆ ನನ್ನದೇ ಆದ ದೇಹ ಇಲ್ಲ. ಮೇ ಈ ಶರೀರ ದ್ವಾರ ಆಕ್ಟ್ ಕರ್ತಾ ಮೇರಾ ನಾಮ್ ಶಿವ ಹೈ. ನಾನು ಈ ದೇಹದ ಮುಖಾಂತರ ಪಾತ್ರವನ್ನ ಮಾಡ್ತೀನಿ, ನನ್ನ ಹೆಸರು ಶಿವ ಆಗಿದೆ. बच्चों को तो समझाएंगे ना, पाठशाला कोई बंदरों जानवरों की नहीं होती. ಮಕ್ಕಳಿಗೆ ತಿಳಿಸಲಾಗುತ್ತೆ, ಪಾಠಶಾಲೆ ಕೋತಿಗಳದಾಗ್ಲಿ ಅಥವಾ ಪಶುಗಳದಾಗ್ಲಿ ಆಗೋದಕ್ಕೆ ಸಾಧ್ಯ ಇಲ್ವಲ್ಲ. परंतु बाबा कहते इन 5 विकारों के होने कारण शक्ल तो मनुष्य जैसे लेकिन ಕರ್ತವ್ಯ ಬಂದರು ಜೈಸೆ. ಆದರೆ ತಂದೆ ತಿಳಿಸ್ಕೊಡ್ತಾರೆ ಈ 5 ವಿಕಾರಗಳ ಕಾರಣ ಮುಖ ಮನುಷ್ಯನ ರೂಪ ಇರಬಹುದು, ಆದರೆ ಕರ್ತವ್ಯ ಕೋತಿಯ ಸಮಾನ ಆಗಿದೆ. बच्चों को बाबा समझाते पतित तो सब अपने को कहलाते, परंतु ये नहीं जानते हमको पतित कौन बनाते और पावन फिर कौन आकर बनाते. पतित पावन कौन. ಮಕ್ಕಳಿಗೆ ತಂದೆ ತಿಳಿಸ್ಕೊಡ್ತಾರೆ ಪತಿತರಂತೂ ತಮ್ಮನ್ನ ತಾವು ಎಲ್ಲರೂ ಅನ್ಕೊಂತಾರೆ, ಆದರೆ ಇದರ ಒಂದು ಅರಿವಿಲ್ಲ ನಮ್ಮನ್ನ ಪತಿತರಾಗಿ ಯಾರು ಮಾಡ್ತಾರೆ, ಪಾವನರಾಗಿ ಯಾರು ಮಾಡ್ತಾರೆ, ಪತಿತ ಪಾವನ ಯಾರು. जिसको बुलाते हैं कुछ भी समझ नहीं सकते, ये भी नहीं जानते हम सब एक्टर. ಯಾರನ್ನ ಕರೀತಾರೆ ಅವರ ಬಗ್ಗೆನೂ ತಿಳುವಳಿಕೆ ಇಲ್ಲ, ಇದು ಗೊತ್ತಿಲ್ಲ, ನಾವೆಲ್ಲ ಪಾತ್ರಧಾರಿ ಆಗಿದೆ. हम आत्मा ये चोला लेकर पाठ बजाती, आत्मा परंधाम से आती आकर पाठ बजाती. ನಾನು ಆತ್ಮ ಈ ವಸ್ತ್ರವನ್ನ ಧಾರಣೆ ಮಾಡಿ ಪಾತ್ರವನ್ನ ಮಾಡ್ತೀನಿ, ಆತ್ಮ ಪರಂಧಾಮದಿಂದ ಬಂದು ಇಲ್ಲಿ ಪಾತ್ರವನ್ನ ಅಭಿನಯ ಮಾಡುತ್ತೆ. भारत के ऊपर ही सारा खेल बना है, भारत पावन भारत पतित किसने बनाया, रावण ने. ಭಾರತದ ಮೇಲೆ ಎಲ್ಲ ಆಟ ತಯಾರಾಗಿದೆ, ಭಾರತನೇ ಪಾವನ ಭಾರತ ಪತಿತ ಯಾರು ಮಾಡೋದ್ರು, ರಾವಣ. गाते हुए है कि रावण का लंका पर राज्य था, ये बा बेहद में ले जाते. ಗಾಯನ ಮಾಡ್ತಾರೆ ರಾವಣನ ಲಂಕೆಯ ಮೇಲೆ ರಾಜ್ಯ ಇತ್ತು, ತಂದೆ ಅನಂತದ ಕಡೆಗೆ ಕರ್ಕೊಂಡೋಗ್ತಾರೆ. ये बच्चों ये सारी सृष्टि बेहद का टापू है, वो तो हद की लंका है. ಈ ಮಕ್ಕಳೇ ಇಡೀ ಸೃಷ್ಟಿ ಅನಂತವಾದ ಲಂಕೆ ಆಗಿದೆ, ಅಲ್ಲಂತೂ ಹದ್ದಿನ ದ್ವೀಪ ಇತ್ತು. इस बेहद के टापू पर रावण का राज्य है, पहले राम राज्य था अब रावण राज्य है. ಈ ಅನಂತವಾದ ದ್ವೀಪದ ಮೇಲೆ ರಾವಣ ರಾಜ್ಯ ಇದೆ, ಮೊದಲು ರಾಮ ರಾಜ್ಯ ಇತ್ತು, ಈಗ ರಾವಣ ರಾಜ್ಯ ಇದೆ. बच्चे कहते बाबा राम राज कहाँ था, बाबा कहते बच्चे वो तो यहाँ था जिसको सब चाहते. ಮಕ್ಕಳು ಕೇಳ್ತಾರೆ ತಂದೆ ರಾಮರಾಜ್ಯ ಎಲ್ಲಿತ್ತು, ತಂದೆ ಅಂತಾರೆ ಮಕ್ಕಳೇ ಇಲ್ಲೇ ಇತ್ತು, ಅದನ್ನ ಎಲ್ಲರೂ ಇಷ್ಟಪಡ್ತಾರೆ. तुम भारतवासी आदि सनातन देवी देवता धर्म के हो, हिंदू धर्म के नहीं हो. मीठे मीठे सिक्किलदे लाडले बच्चों तुम ही पहले पहले भारत में थे. ತಾವು ಭಾರತವಾಸಿ ಆದಿ ಸನಾತನ ದೇವಿ ದೇವತಾ ಧರ್ಮದವರಾಗಿದ್ದರು, ಹಿಂದೂ ಧರ್ಮ ಅಲ್ಲ. ಮಧುರಾತಿ ಮಧುರ ಅಗಲಿ ಹೋಗಿ ಸಿಕ್ಕಿರುವಂತಹ ಮುದ್ದು ಮಕ್ಕಳೇ, ತಾವೇ ಮೊಟ್ಟ ಮೊದಲು ಭಾರತದಲ್ಲಿ ಇದ್ರಿ. तुमको वो सत्युग का राज किसने दिया था, जरूर हेवनली गॉड फादर ही वर्षा दे. ತಮಗೆ ಆ ಸತ್ಯುಗದ ರಾಜ್ಯ ಯಾರು ಕೊಟ್ಟಿದ್ರು, ಖಂಡಿತ ಸ್ವರ್ಗದ ರಚಯಿತ ತಂದೆನೇ ಆಸ್ತಿ ಕೊಟ್ಟಿದ್ದಾರೆ. बाप समझाते कितने और धर्म में कन्वर्ट हो गए. मुसलमानों का जब राज्य था बहुतों को मुसलमान बनाए. ತಂದೆ ಅಂತಾರೆ ಅನೇಕ ಧರ್ಮಗಳಲ್ಲಿ ಪರಿವರ್ತನೆಯಾಗಿ ಹೊರಟೋಗಿದ್ದಾರೆ.
ಮುಸಲ್ಮಾನರ ರಾಜ್ಯ ಇದ್ದಾಗ ಅನೇಕರು ಮುಸಲ್ಮಾನರಾಗ್ಬಿಟ್ರು. क्रिश्चियन का राज्य था तो बहुतों को क्रिश्चियन बनाया. बौद्धियों का तो यह राज्य भी नहीं हुआ तो भी बहुतों की बौद्धि बनाए. ಕ್ರಿಶ್ಚಿಯನ್ಸರ ರಾಜ್ಯ ಇದ್ದಾಗ ಬಹಳಷ್ಟು ಜನ ಕ್ರಿಶ್ಚಿಯನ್ಸ್ ಆಗಿ ಮಾಡಲಾಯಿತು. ಬೌದ್ಧಿಯರದೇನು ರಾಜ್ಯ ಇರಲಿಲ್ಲ, ಆದರೂ ಬಹಳಷ್ಟು ಜನ ಬೌದ್ಧಿಗಳಾಗಿದ್ದಾರೆ. कन्वर्ट किया अपने धर्म में. आदि सनातन धर्म जब प्रायलोप हो जाए तब तो फिर उस धर्म की स्थापना हो. ಕನ್ವರ್ಟ್ ಮಾಡಿದ್ರು ತಮ್ಮ ತಮ್ಮ ಧರ್ಮದಲ್ಲಿ. ಆದಿ ಸನಾತನ ದೇವಿ ದೇವತಾ ಧರ್ಮ ಯಾವಾಗ ಪ್ರಾಯಲೋಪ ಆಗ್ಬಿಡುತ್ತೆ ಆಗ ನಾನು ಬಂದು ಆ ಧರ್ಮದ ಸ್ಥಾಪನೆಯನ್ನು ಮಾಡ್ತೀನಿ. तो बाप तुम सभी भारतवासियों को कहते मीठे मीठे बच्चे तुम सब आदि सनातन देवी देवता धर्म के थे. तुमने 84 जन्म लिया. ತಂದೆ ಬಂದು ಎಲ್ಲ ಭಾರತವಾಸಿಗಳಿಗೆ ಅಂತಾರೆ, ಏ ಮಧುರಾತಿ ಮಧುರ ಮಕ್ಕಳೇ, ನೀವೆಲ್ಲ ಆದಿ ಸನಾತನ ದೇವಿ ದೇವತಾ ಧರ್ಮದವರಾಗಿದ್ರಿ. ತಾವೇ 84 ಜನ್ಮವನ್ನು ಪಡೆದಿದ್ದೀರಾ. ब्राह्मण देवता क्षत्रिय वर्ण में आए, अब फिर ब्राह्मण धर्म में आए हो देवता वर्ण में जाने. ಬ್ರಾಹ್ಮಣ ದೇವತೆ ಕ್ಷತ್ರಿಯ ವರ್ಣದಲ್ಲಿ ಬಂದು ಈಗ ಮತ್ತೆ ಬ್ರಾಹ್ಮಣ ಧರ್ಮದಲ್ಲಿ ಬಂದಿದ್ದೀರಾ ದೇವತಾ ವರ್ಣದಲ್ಲಿ ಹೋಗಕ್ಕೋಸ್ಕರ. गाते भी है ब्राह्मण देवताए नमः. पहले ब्राह्मणों का नाम लेते. ब्राह्मणों ने ही भारत को स्वर्ग बनाया. ಗಾಯನ ಮಾಡಲಾಗತ್ತೆ ಬ್ರಾಹ್ಮಣ ದೇವತಾಯ ನಮಃ ಅಂತ. ಮೊದಲು ಬ್ರಾಹ್ಮಣರ ಹೆಸರನ್ನೇ ತಗೊಳ್ಳಾಗತ್ತೆ. ಯಾಕೆಂದರೆ ಬ್ರಾಹ್ಮಣರೇ ಭಾರತವನ್ನು ಸ್ವರ್ಗವಾಗಿ ಮಾಡಿದ್ರು. ये है ही भारत का प्राचीन राजयोग. पहले पहले जो राजयोग था जिसका गीता में वर्णन है. ಇದಾಗಿದೆ ಭಾರತದ ಪ್ರಾಚೀನ ರಾಜಯೋಗ. ಮೊಟ್ಟ ಮೊದಲು ರಾಜಯೋಗ ಇತ್ತು, ಅದರ ಗೀತೆಯಲ್ಲಿ ವರ್ಣನೆ ಇದೆ. गीता का योग किसने सिखाया था ये भारतवासी भूल गए. ಗೀತೆಯ ಯೋಗವನ್ನು ಯಾರು ಕಲಿಸ್ಕೊಟ್ರು ಈ ಭಾರತವಾಸಿಗಳು ಮರ್ತೋಗಿದ್ದಾರೆ. बाप समझाते बच्चे योग तो मैंने सिखाया था, ये है रूहानी योग. ತಂದೆ ತಿಳಿಸ್ಕೊಡ್ತಾರೆ, ಮಕ್ಕಳೇ ಯೋಗ ಅಂತೂ ನಾನೇ ಕಲಿಸ್ಕೊಟ್ಟಿದ್ದೆ. ಇದು ಆತ್ಮಿಕ ತಂದೆ ಆಗಿದೆ, ಆತ್ಮಿಕ ಯೋಗ ಆಗಿದೆ. बाकी सब है जिस्मानी योग. सन्यासी आदि जिस्मानी योग सिखाते कि ब्रह्म में योग लगाओ, वह तो रॉन्ग हो जाता. ಬಾಕಿ ಎಲ್ಲ ದೈಹಿಕ ಯೋಗ. ಸನ್ಯಾಸಿಗಳೆಲ್ಲ ದೈಹಿಕ ಯೋಗವನ್ನು ಕಲಿಸ್ಕೊಡ್ತಾರೆ, ಬ್ರಹ್ಮನಲ್ಲಿ ಯೋಗವನ್ನು ಜೋಡಣೆ ಮಾಡಿ, ಅದಂತೂ ತಪ್ಪಾಗತ್ತೆ. ಬ್ರಹ್ಮ ತತ್ವ ತೋ रहने का स्थान है, वो कोई सुप्रीम रू नहीं ठहरा. ಬ್ರಹ್ಮ ತತ್ವ ಅಂತೂ ಇರುವಂತಹ ಸ್ಥಾನ ಆಗಿದೆ, ಅದು ಏನು ಪರಮ ಆತ್ಮ ಅಂತೂ ಅಲ್ವಲ್ಲ. बाप को भूल गए, तुम भी भूल गए थे, तुम अपने धर्म को भूल गए, ये भी ड्रामा में नोंद. ತಂದೆಯನ್ನ ಮರ್ತೋಗಿದ್ರಿ, ನಿಮ್ಮನ್ನ ನೀವು ಮರ್ತೋಗಿದ್ರಿ, ನಿಮ್ಮ ಧರ್ಮವನ್ನು ಮರ್ತಿದ್ರಿ, ಇದೆಲ್ಲ ಡ್ರಾಮಾದಲ್ಲಿ ಫಿಕ್ಸ್ ಇದೆ. विलायत में योग था नहीं, अटयोग और राजयोग यहाँ ही है. वो निवृत्ति मार्ग वाले सन्यासी कब राजयोग सिखा न सके, सिखाए वह जो जानता हूँ. ವಿದೇಶದಲ್ಲಿ ಯೋಗ ಇರಲಿಲ್ಲ, ಹಠಯೋಗ ಮತ್ತು ರಾಜಯೋಗ ಇಲ್ಲೇ ಇದೆ. ನಿವೃತ್ತಿ ಮಾರ್ಗದವರು ಸನ್ಯಾಸತ್ವದ ರಾಜಯೋಗವನ್ನು ಕಲಿಸ್ಕೊಡಕ್ಕೆ ಸಾಧ್ಯ ಇಲ್ಲ, ಗೊತ್ತಿರೋರೇ ಕಲಿಸ್ಕೊಡಕ್ಕೆ ಸಾಧ್ಯ ಅಲ್ವಾ. सन्यासी लोग तो राजाई भी छोड़ देते, ಗೋಪಿ ಚಂದ್ ರಾಜ್ ಕಾ ಮಿಸಾಲ್ ಹೇನ. ಸನ್ಯಾಸಿಗಳು ತಮ್ಮ ರಾಜ್ಯವನ್ನು ಬಿಟ್ಬಿಡ್ತಾರೆ, ಗೋಪಿ ಚಂದ ರಾಜ್ಯನ ಉದಾಹರಣೆ ಇದೆ ಅಲ್ಲ. ರಾಜಾಯಿ ಚೋಡ್ ಜಂಗಲ್ ಮೇ ಚಲೆ ಗಯಾ, ಉಸ್ಕಿ ಭಿ ತೋ ಏಕ್ ಕಹಾನಿ ಹೈ. ರಾಜ್ಯವನ್ನು ಬಿಟ್ಟು ಕಾಡಿಗೆ ಹುಟ್ಟೋದ, ಅದು ಸಹ ಒಂದು ಕತೆ ಇದೆ. सन्यासी तो राजा ही छुड़ाने वाले, वो फिर राजयोग कैसे सिखाते. इस समय सारा जाड़ जड़ीभूत हो गया है. ಸನ್ಯಾಸಿಗಳು ರಾಜ್ಯವನ್ನೇ ಬಿಟ್ಟು ಹೋಗ್ತಾರೆ, ಅಂದಮೇಲೆ ಅವ್ರು ರಾಜಯೋಗ ಏನು ಕಲಿಸ್ಕೊಡಕ್ಕೆ ಸಾಧ್ಯ. ಈ ಸಮಯದಲ್ಲಿ ಇಡೀ ವೃಕ್ಷ ಶಿಥಲವಸ್ಥೆಯಲ್ಲಿ ಬಂದಿದೆ. अभी गिरा के गिरा, कोई भी झाड़ जब जड़ीभूत हो जाता है तो अंत में उसको गिरना पड़ता. ಈಗಂತೂ ಬಿತ್ತು ಅಂದರೆ ಬಿತ್ತು,
ಯಾವುದೇ ವೃಕ್ಷ ಯಾವಾಗ ಶಿಥಿಲಾವಸ್ಥೆಯಲ್ಲಿ ಆಗ್ಬಿಡತ್ತೆ, ಅಂತ್ಯದಲ್ಲಿ ಅದು ಬಿದ್ದೋಗ್ಬಿಡತ್ತೆ. वैसे मनुष्य सृष्टि रूपी जाड़ भी तमो प्रधान है, इसमें कोई सार नहीं, इसका जरूर विनाश हो. ಅದೇ ರೀತಿ ಈ ಮನುಷ್ಯ ಸೃಷ್ಟಿಯ ವೃಕ್ಷನು ತಮೋ ಪ್ರಧಾನ ಆಗಿದೆ. ಇದರಲ್ಲಿ ಯಾವುದೇ ಸಾರ ಇಲ್ಲ, ಇದರ ವಿನಾಶ ಆಗಲೇಬೇಕು. इसके पहले आदि सनातन देवी देवता धर्म की स्थापना यहाँ करनी होती. सतयुग में कोई दुर्गति वाला होता ही नहीं. ಅದರ ಮೊದಲೇ ಆದಿ ಸನಾತನ ದೇವಿ ದೇವತಾ ಧರ್ಮದ ಸ್ಥಾಪನೆಯನ್ನು ಇಲ್ಲಿ ಮಾಡಬೇಕಾಗತ್ತೆ. ಸತ್ಯುಗದಲ್ಲಿ ಯಾವುದೇ ದುರ್ಗತಿಯವರು ಇರೋದೇ ಇಲ್ಲ. ये विलायत में जाकर योग सिखाते परंतु वो अटयोग ज्ञान बिल्कुल नहीं. ಇವರು ವಿದೇಶದಲ್ಲಿ ಹೋಗಿ ಯೋಗವನ್ನು ಕಲಿಸ್ಕೊಡ್ತಾರೆ, ಆದರೆ ಅದು ಹಠಯೋಗ, ಜ್ಞಾನ ಅಂತೂ ಬಿಲ್ಕುಲ್ ಇಲ್ಲ. अनेक प्रकार के हठयोग है, ये है राजयोग, इसको रूहानी योग कहा जाता. वह सब है जिस्मानी, मनुष्य मनुष्य को सिखाने वाला. ಅನೇಕ ಪ್ರಕಾರದ ಹಠಯೋಗ ಆಗಿದೆ, ಇದಂತೂ ರಾಜಯೋಗ, ಇದಕ್ಕೆ ಆತ್ಮಿಕ ಯೋಗ ಅನ್ಬೋದು. ಅವೆಲ್ಲ ದೈಹಿಕ, ಮನುಷ್ಯ ಮನುಷ್ಯನಿಗೆ ಕಲಿಸ್ಕೊಡ್ತಾರೆ. बाप बच्चों को बैठ समझाते, मैं तुमको एक ही बार राजयोग सिखाता हूँ और कोई कदाचित सिखा ना सके. रूहानी बाप रूहानी बच्चों को सिखाते, मामी कम याद करो तो तुम्हारे सब पाप मिट जाए. ತಂದೆ ಮಕ್ಕಳಿಗೆ ತಿಳಿಸ್ತಾರೆ, ನಾನು ತಮಗೆ ಒಂದೇ ಸಲ ರಾಜಯೋಗವನ್ನು ಕಲಿಸ್ಕೊಡ್ತೀನಿ, ಮತ್ತು ಯಾರೂ ಎಂದೂ ಕಲಿಸ್ಕೊಡಕ್ಕೆ ಸಾಧ್ಯ ಇಲ್ಲ. ಆತ್ಮಿಕ ತಂದೆ ಆತ್ಮಿಕ ಮಕ್ಕಳಿಗೆ ಕಲಿಸ್ಕೊಡ್ತಾರೆ, ನನ್ನ ಒಬ್ಬನನ್ನು ನೆನಪು ಮಾಡಿ, ಆಗ ತಮ್ಮ ಪಾಪಗಳು ಕಳ್ಕೊಂಡ್ಬಿಡ್ತೀರಾ. हठयोगी कब ऐसे कहना सके, बाप आत्माओं को समझाते, ये नया बात. ಹಠಯೋಗಿಗಳು ಈ ರೀತಿ ಎಂದೂ ಹೇಳಕ್ಕೆ ಸಾಧ್ಯ ಇಲ್ಲ, ತಂದೆ ಆತ್ಮಗಳಿಗೆ ತಿಳಿಸ್ಕೊಡ್ತಾರೆ, ಇದು ಹೊಸ ಮಾತಾಗಿದೆ. बाप तुमको अब देही अभिमानी बना रहे, बाप को देह नहीं है. ತಂದೆ ಈಗ ನಿಮ್ಮನ್ನ ದೇಹಿ ಅಭಿಮಾನಿಯಾಗಿ ಮಾಡ್ತಿದ್ದಾರೆ, ತಂದೆಗೆ ದೇಹ ಇಲ್ಲ. इनके तन में आता, इसका नाम बदल देते क्योंकि मरजीवा बना. जैसे गृहस्थी जब सन्यासी बनते तो मरजीवा बने, गृहस्थ आश्रम छोड़ निवೃತ್ತಿ ಮಾರ್ಗ ले लिए. ಇವರ ದೇಹದಲ್ಲಿ ಬರ್ತೀನಿ, ಇವರ ಹೆಸರನ್ನು ಪರಿವರ್ತನೆ ಮಾಡ್ತೀನಿ, ಯಾಕೆಂದರೆ ಇವರಿಗೆ ಪುನರ್ಜನ್ಮ ಆಗುತ್ತೆ. ಯಾವ ರೀತಿ ಗೃಹಸ್ಥಿಗಳು ಯಾವಾಗ ಪುನರ್ಜನ್ಮ ಸನ್ಯಾಸತ್ವವನ್ನು ಪಡೀತಾರೆ, ಪುನರ್ಜನ್ಮ ಪಡೀತಾರೆ, ಆಗ ಗೃಹಸ್ಥ ಆಶ್ರಮವನ್ನು ಬಿಟ್ಟು ನಿವೃತ್ತಿ ಮಾರ್ಗದಲ್ಲಿ ಹೋಗ್ತಾರೆ. तो तुम्हारा में मरजीवा बनने से नाम बदल जाता. पहले शुरू में सबके नाम लाते, फिर जो आश्चर्यवंत सुनंती बागंती हो गए तो नाम आना बंद हो गया. ತಮ್ಮದು ಸಹ ಮರ್ಜೀವ ಆಗಿರುವ ಕಾರಣ ಹೆಸರು ಪರಿವರ್ತನೆ ಆಗುತ್ತೆ. ಆರಂಭದಲ್ಲಿ ಎಲ್ಲರ ಹೆಸರು ತಂದಿದ್ರು, ಮತ್ತೆ ಆಶ್ಚರ್ಯವಾಗಿ ಕೇಳ್ತಾ ತಿಳಿಸ್ತಾ ಓಡೋದ್ರು, ಅದಕ್ಕೆ ಹೆಸರನ್ನ ಕೊಡೋದು ಸಹ ನಿಲ್ಲಿಸಲಾಯಿತು. इसलिए आप बाबा कहते इस नाम दे और फिर भाग जाए तो फालतू हो जाएगा. ಅದಕ್ಕೋಸ್ಕರ ತಂದೆ ಅಂತಾರೆ, ನಾನು ಹೆಸರು ಕೊಟ್ಟು ಮತ್ತೆ ಅವ್ರು ಓಡೋಗ್ಬಿಟ್ರೆ ಎಲ್ಲನೂ ವ್ಯರ್ಥ ಆಗ್ಬಿಡತ್ತಲ್ಲ. पहले आने वालों के जो नाम रखे वो बहुत रमणीक थे, अब नहीं रखते. ಮೊದಲು ಬಂದವರ ಹೆಸರು ಬಹಳ ರಮಣೀಕವಾಗಿತ್ತು, ಇವಾಗ ಇಡೋದಿಲ್ಲ. उनका रखे जो सदै कायम भी रहे, बहुतों के नाम रखे फिर बाबा को फारकंती दे चले गए, इसलिए अब नाम नहीं बदलते. ಅವರು ತಿಟ್ಟಿದ್ರು ಸದಾ ಸ್ಥಿರವಾಗಿ ಇರೋದಕ್ಕೋಸ್ಕರ. ಯಾರಾದರೂ ಸ್ಥಿರವಾಗಿದ್ದರೆ ಅವರ ಹೆಸರು ಇಡಬಹುದು. ಬಹಳಷ್ಟು ಜನರ ಹೆಸರನ್ನು ಇಟ್ಟಿದ್ರು, ತಂದೆಗೆ ಡೈವರ್ಸ್ ಕೊಟ್ಟು ಹೊಟ್ಟೋದು, ಅದಕ್ಕೋಸ್ಕರ ಈಗ ಹೆಸರನ್ನು ಪರಿವರ್ತನೆ ಮಾಡೋದಿಲ್ಲ. बाप समझाते ये ज्ञान क्रिश्चियंस की बुद्धि में भी बैठेगा, इतना समझेंगे कि भारत का योग निराकार बाबा ने दी. ತಂದೆ ತಿಳಿಸ್ಕೊಡ್ತಿದ್ದಾರೆ, ಈ ಒಂದು ಜ್ಞಾನ ಕ್ರಿಶ್ಚಿಯನ್ಸ್ ಬುದ್ಧಿಯಲ್ಲೂ ಕುತ್ಕೊಳತ್ತೆ. ಇಷ್ಟಂತೂ ಅರ್ಥ ಮಾಡ್ಕೊತಾರೆ, ಭಾರತದ ಯೋಗ
ನಿರಾಕಾರ ತಂದೆನೇ ಬಂದು ಕಲಿಸ್ಕೊಡ್ತಾರೆ. बाप को याद करने से पाप भस्म होंगे और अपने घर चले जाएंगे. जो इस धर्म का होगा वो कन्वर्ट हो जाएगा तो ठहर जाए. ತಂದೆಯನ್ನು ನೆನಪು ಮಾಡೋದ್ರಿಂದ ಪಾಪ ಭಸ್ಮ ಆಗುತ್ತೆ, ತಮ್ಮ ಮನೆಗೂ ತಲುಪ್ತೀರ. ಈ ಒಂದು ಧರ್ಮದಲ್ಲಿ ಯಾರು ಕನ್ವರ್ಟ್ ಆಗಿದ್ರೋ ಅವರು ಬಂದು ಸ್ಥಿರ ಆಗ್ತಾರೆ. तुम जानते हो कि मनुष्य मनुष्य की सद्गति नहीं कर सकते. ये दादा भी मनुष्य ये कहता है मैं किसी का सद्गति नहीं कर सकता. ತಮಗೆ ಗೊತ್ತಿದೆ ಮನುಷ್ಯ ಮನುಷ್ಯನ ಸದ್ಗತಿಯನ್ನು ಮಾಡೋಕ್ಕೆ ಸಾಧ್ಯ ಇಲ್ಲ. ಈ ದಾದಾ ಬ್ರಹ್ಮ ಬಾಬನು ಮನುಷ್ಯ ಅಲ್ವಾ, ಇವರು ಅಂತಾರೆ ನಾನು ಯಾರು ಸದ್ಗತಿಯನ್ನು ಮಾಡೋಕ್ಕಾಗೋದಿಲ್ಲ. ये तो बाबा हमको सिखाते तुम्हारी सद्गति भी याद से होगी. ಇಲ್ಲಂತೂ ಬಾಬಾ ತಿಳಿಸ್ತಾರೆ ತಮ್ಮ ಸದ್ಗತಿ ನೆನಪಿನಿಂದನೇ ಆಗತ್ತೆ. बाबा कहते बच्चों ये आत्माएं मेरे साथ योग लगाओ तो तुम्हारे विकर्म विनाश हो जाए. ಇಲ್ಲಿ ಬಾಬಾ ತಿಳಿಸ್ತಾರೆ ಮಕ್ಕಳೇ, ಈ ಆತ್ಮಗಳೇ ನನ್ನ ಜೊತೆ ಯೋಗವನ್ನು ಜೋಡಣೆ ಮಾಡಿದಾಗ ತಮ್ಮ ವಿಕರ್ಮಗಳು ವಿನಾಶ ಆಗತ್ತೆ. तुम पहले गोल्डन एज प्योर थे फिर काद पड़ गई. जो पहले देवी देवता 84 कैरेक्टर सोना थे अब आयरन एज में आकर पहुंचे. ತಾವೇ ಮೊದಲು ಗೋಲ್ಡನ್ ಏಜ್ ಪವಿತ್ರವಾಗಿದ್ರಿ, ನಂತರ ತುಕ್ಕು ಬಿತ್ತು. ಮೊದಲು ದೇವಿ ದೇವತೆ 24 ಕ್ಯಾರೆಕ್ಟರ್ ಚಿನ್ನ ಆಗಿದ್ರಿ, ಈಗ ಕಬ್ಬಿಣದ ಸ್ಥಿತಿಯಲ್ಲಿ ಬಂದು ತಲುಪಿದ್ದೀರಾ. ये योग कलप कलप तुमको सिखाना पड़ता. तुम जानते हो इसमें भी कोई पूरा जानते कोई कम जानते. ಈ ಯೋಗ ಕಲ್ಪ ಕಲ್ಪನು ತಮಗೆ ಕಲಿಸಲಾಗತ್ತೆ. ತಮಗೆ ಗೊತ್ತಿದೆ, ಇದರಲ್ಲೂ ಕೆಲವರು ಪೂರ್ತಿ ಅರ್ಥ ಮಾಡ್ಕೊತಾರೆ, ಕೆಲವು ಕಡಿಮೆ ಅರ್ಥ ಮಾಡ್ಕೊತಾರೆ. कोई तो ऐसे ही देखने में आते यहाँ क्या सिखाते. ಬ್ರಹ್ಮ ಕುಮಾರ್ ಕುಮಾರಿ ಇತನೆ ಢೇರ್ ಬಚ್ಚೆ. ಕೆಲವರಂತೂ ಹಂಗೆ ನೋಡಕ್ಕೆ ಬರ್ತಾರೆ, ಇಲ್ಲಿ ಏನು ಕಲಿಸಲಾಗತ್ತೆ. ಬ್ರಹ್ಮ ಕುಮಾರ್ ಕುಮಾರಿ ಇಷ್ಟೊಂದು ಜನ ಮಕ್ಕಳಿದಾರಲ್ಲ. जरूर प्रजापिता ब्रह्मा होगा ना जिसके इतने बच्चे आकर बने. जरूर कुछ होगा तो जाकर इनोनसे पूछे तो सही. ಖಂಡಿತ ಪ್ರಜಾಪಿತ ಬ್ರಹ್ಮ ಇರುವುದು, ಅವರ ಮಕ್ಕಳು ಸಾಕಾರದಲ್ಲಿ ಆಗಿದ್ದಾರೆ. ಖಂಡಿತ ಏನೋ ಇದೆ, ಹೋಗಿ ಕೇಳಿ ತಿಳ್ಕೋಬೇಕು. तुमको प्रजापिता ब्रह्मा से क्या मिला पूछना चाहिए ना, परंतु इतना बुद्धि भी नहीं. ತಮಗೆ ಪ್ರಜಾಪಿತ ಬ್ರಹ್ಮನಿಂದ ಏನು ಸಿಕ್ತು ಕೇಳಬೇಕಲ್ಲ, ಆದರೆ ಇಷ್ಟೊಂದು ಬುದ್ಧಿ ಇಲ್ಲ. भारत के लिए कास कहते गाया भी जाता पत्थर बुद्धि सो पारस बुद्धि, पारस बुद्धि सो पत्थर बुद्धि. ಭಾರತಕ್ಕೋಸ್ಕರ ವಿಶೇಷವಾಗಿ ಅಂತಾರೆ ಗಾಯನನೂ ಇದೆ. ಕಲ್ಲು ಬುದ್ಧಿಯಿಂದ ತೀಕ್ಷ್ಣ ಬುದ್ಧಿ, ತೀಕ್ಷ್ಣ ಬುದ್ಧಿಯಿಂದ ಕಲ್ಲು ಬುದ್ಧಿ. सतयुग त्रेता में पारस बुद्धि गोल्डन एज थे, फिर सिल्वर एज में 2 कला कम हुई, इसलिए नाम पड़ा चंद्रवंशी क्योंकि नापास हुए. ಸತ್ಯುಗ ತ್ರೇತಾದಲ್ಲಿ ಪಾರಸ್ ಬುದ್ಧಿ ಗೋಲ್ಡನ್ ಏಜ್ ಆಗಿದ್ರು, ನಂತರ ಸಿಲ್ವರ್ ಏಜ್ 2 ಕಲೆಗಳು ಕಡಿಮೆ ಆಯಿತು. ಅದಕ್ಕೆ ಹೆಸರನ್ನು ಕೊಟ್ಟರು ಚಂದ್ರವಂಶಿ, ಯಾಕೆಂದರೆ ಫೈಲ್ ಆದ್ರಲ್ಲ. यहाँ भी पाठशाला है 33 मार्च से जो पास होते वह ಫೈಲ್ हो जाते. ಇದು ಪಾಠಶಾಲೆ ಆಗಿದೆ. 33 ಮಾರ್ಚಿಂದ ಯಾರು ಕೆಳಗಡೆ ಬರ್ತಾರೆ ಅವರು ಫೈಲ್ ಆಗ್ತಾರೆ. राम सीता फिर इनकी डायनास्टी पूर्ण नहीं इसलिए सूर्यवंशी बन गए. ना पास तो कोई होंगे ना क्योंकि इम्तहान भी बहुत बड़ा है. ರಾಮ ಸೀತೆ ಅವರದು ಸಂಪೂರ್ಣ ರಾಜ್ಯ ಅಲ್ಲ, ಅದಕ್ಕಾಗಿ ಸೂರ್ಯವಂಶಿಯನ್ನು ಮಾಡಲಾಗತ್ತೆ. ಫೈಲ್ ಆಗ್ತಾರೆ, ಯಾರೋ ಒಬ್ರು ಇರ್ಬೋದಲ್ಲ, ಇಷ್ಟು ದೊಡ್ಡ ಎಕ್ಸಾಮ್ ನಡೆಯುತ್ತೆ. आगे गवर्नमेंट का ICS का बड़ा इम्तहान होता था, आप थोड़ी पढ़ सकते हैं कोटों में कोई निकल. ಮೊದಲು ಗೌರ್ಮೆಂಟ್ದು ICS ದೊಡ್ಡ ಎಕ್ಸಾಮ್ ಆಗ್ತಿತ್ತು, ಎಲ್ಲರೂ ಅದನ್ನು ಓದಕ್ಕೆ ಸಾಧ್ಯನಾ? ಕೋಟಿಯಲ್ಲಿ ಕೆಲವರು ಮಾತ್ರ ಬರ್ತಾರೆ. कोई चाहे तो हम सूर्यवंशी महाराजा महारानी बने तो उसमें भी बड़ी मेहनत चाहिए. मम्मा बाबा भी पढ़ रहे हैं श्रीमत से. ಯಾರಾದರೂ ಇಷ್ಟಪಟ್ಟರೆ ನಾವು ಸೂರ್ಯವಂಶಿ ಮಹಾರಾಜ ಮಹಾರಾಣಿ ಆಗ್ಬೋದು, ಆದರೆ ಬಹಳ ಕಷ್ಟ.
ಮಮ್ಮ ಬಾಬಾನು ಓದ್ತಿದ್ದಾರೆ ಶ್ರೀಮತದಂತೆ. वे पहले नंबर में पढ़ते, फिर जो माता पिता को फॉलो करते वही उनके तख्त पर बैठते. सूर्यವಂಶಿ ಆ ಡೈನಾಸ್ಟಿ ಚಲ್ತೆ. ಯಾರು ಮೊದಲನೇ ನಂಬರಲ್ಲಿ ಓದ್ತಾರೆ ಮತ್ತೆ ಅವರೇ ತಂದೆ ತಾಯಿಯನ್ನ ಫಾಲೋ ಮಾಡಿ ಅವರ ಸಿಂಹಾಸನದಲ್ಲಿ ಕುತ್ಕೊಂತಾರೆ. ಸೂರ್ಯವಂಶಿ 8 ಗದ್ದಿ ರಾಜ್ಯ ಭಾಗ್ಯ ನಡೆಯುತ್ತಲ್ಲ. ಜೈಸೆ ಅಡ್ವರ್ಡ್ ದಿ ಫಸ್ಟ್ ದಿ ಸೆಕೆಂಡ್ ಚಲ್ತಾ ತುಮಾರಾ ಕನೆಕ್ಷನ್ ಇನ್ ಕ್ರಿಶ್ಚಿಯನ್ ಸೆ ಅಧಿಕ ಹೈ. ಯಾವ ರೀತಿ ಅಡ್ವರ್ಡ್ ಫಸ್ಟ್ ಸೆಕೆಂಡ್ ನಡೆಯುತ್ತೆ, ನಿಮ್ಮ ಒಂದು ಸಂಬಂಧ ಕ್ರಿಶ್ಚಿಯನ್ಸ್ ಜೊತೆಗೆ ಬಹಳಷ್ಟು ಇದೆ. क्रिश्चियन घराने ने भारत की राजाई हक की, भारत का अथाह धन ले गए. फिर विचार करो तो सत्युग में कितना अथाह धन होगा. ಕ್ರಿಶ್ಚಿಯನ್ಸು ಭಾರತದ ಮನೆತನದ ರಾಜ್ಯವನ್ನು ನುಂಗ್ಬಿಟ್ರು, ಭಾರತದ ಅನಂತವಾದ ಧನವನ್ನು ತಗೊಂಡೋದ್ರು. ವಿಚಾರ ಮಾಡಿ, ಸತ್ಯುಗದಲ್ಲಿ ಎಷ್ಟೊಂದು ಧನ ಇರುತ್ತಲ್ಲ. वहाँ की बेट में तो यहाँ कुछ भी नहीं, वहाँ सह ಕಾನಿಯಾ ಭರ್ಪೂರ हो जाए. ಅಲ್ಲಿಗೆ ನಾವು ತುಲನೆ ಮಾಡಿದ್ರೆ ಇಲ್ಲಿ ಏನೂ ಇಲ್ಲ, ಅಲ್ಲಿ ಎಲ್ಲ ಖನಿಜಗಳು ತುಂಬಿರುತ್ತೆ. अब तो हर चीज की कहानियां काली होती जाती, फिर चक्र रिपीट होगा तो फिर सब कहानियां भरपूर हो जाएंगी. ಈಗ ಎಲ್ಲ ಖನಿಜಗಳು ಖಾಲಿ ಆಗ್ತಾ ಹೋಗುತ್ತೆ, ಚಕ್ರ ಪುನರಾವರ್ತನೆ ಆಗತ್ತೆ, ಮತ್ತೆ ಎಲ್ಲ ಖನಿಜಗಳು ತುಂಬೋಗ್ಬಿಡುತ್ತೆ. मीठे मीठे बच्चों, तुम अब रावण पर जीत पाकर राजाई ले रहे, फिर आधा कल्प बाद ये रावण आएगा, फिर तुम राजाई गवा देते हो. अभी भारतवासी तुम कौड़ी मिसाल बन गए. ಮಧುರಾತಿ ಮಧುರ ಮಕ್ಕಳೇ, ಈಗ ರಾವಣನ ಮೇಲೆ ತಾವು ವಿಜಯವನ್ನು ಪಡೆದು ರಾಜ್ಯವನ್ನು ಪಡಿತಾ ಇದ್ದೀರ. ನಂತರ ಅರ್ಧ ಕಲ್ಪದ ನಂತರ ರಾವಣ ಬಂದು ರಾಜ್ಯವನ್ನು ಕಿತ್ಕೊಂತಾನೆ. ತಾವೇ ಭಾರತವಾಸಿಗಳು ಗವ್ಯ ಸಮಾನ ಆಗ್ತೀರಾ. हमने तुमको हीरे जैसा बनाया, रावण ने तुमको कौड़ी जैसा बनाया. ನಾನು ತಮ್ಮನ್ನ ವಜ್ರ ಸಮಾನ ಮಾಡಿದೆ, ರಾವಣ ತಮ್ಮನ್ನ ಗವ್ಯ ಸಮಾನ ಮಾಡಿದೆ. समझते नहीं ये रावण कब आया, हम क्यों उनको जलाते हैं. ಅರ್ಥನೇ ಮಾಡ್ಕೊಳಲ್ಲ, ರಾವಣ ಯಾವಾಗ ಬಂದ, ನಾವು ಆತನನ್ನ ಯಾಕೆ ಸುಡಬೇಕು. कहते हैं कि ये रावण तो परंपरा से चलता आता, बाप समझाते कि आधा कल्प के बाद ये रावण राज शुरू होती. ಅಂತಾರೆ ರಾವಣ ಪರಂಪರೆಯಿಂದ ನಡೀತಾ ಬಂದ. ಬಾಬಾ ತಿಳಿಸ್ತಾರೆ, ಅರ್ಧ ಕಲ್ಪದ ನಂತರ ರಾವಣ ರಾಜ್ಯ ಆರಂಭ ಆಗತ್ತೆ. विकारी बनने कारण अपने को देवी देवता कह ना सके, वास्तव में तुम देवी देवता धर्म के थे. ವಿಕಾರಿ ಆಗಿರುವ ಕಾರಣ ತಮ್ಮನ್ನ ತಾವು ದೇವಿ ದೇವತೆ ಅಂತ ಹೇಳಕ್ಕೆ ಸಾಧ್ಯ ಇಲ್ಲ. ವಾಸ್ತವದಲ್ಲಿ ತಾವು ದೇವಿ ದೇವತಾ ಧರ್ಮದವರಾಗಿದ್ರಿ. तुम्हारा जितना सुख कोई देख नहीं सकते, सबसे अधिक गरीब भी तुम ही बनते हो. ತಮ್ಮಷ್ಟು ಸುಖ ಯಾರು ನೋಡಕ್ ಸಾಧ್ಯ ಇಲ್ಲ, ಎಲ್ಲರಿಗಿಂತ ಬಡವರು ತಾವೇ ಆಗ್ತೀರಾ. तुम्हारे धर्म वाले बाद में वृद्धि को पाते, क्राइस्ट आया, पहले तो बहुत थोड़े थे, जब बहुत हो जाए तब तो राजाई कर सके, तुमको तो पहले राजाई मिल जाते. ಬೇರೆ ಧರ್ಮದವರು ನಂತರ ವೃದ್ಧಿಯನ್ನು ಪಡಿತಾರೆ. ಕ್ರೈಸ್ತ ಬಂದ ಮೊದಲು ಬಹಳ ಕಡಿಮೆ ಇದ್ರು, ಯಾವಾಗ ಬಹಳಷ್ಟು ಸಂಖ್ಯೆ ಆಗ್ಬಿಡತ್ತೆ ಆವಾಗ ರಾಜ್ಯ ನಡೆಯತ್ತೆ. ತಾವು ಮೊದಲೇ ರಾಜ್ಯವನ್ನ ತಗೊಂಡಿರ್ತೀರ. ये तो सब ज्ञान की बातें हैं, बाबा कहते ये आत्माएं मुझे बाबा को याद करो. ಇವೆಲ್ಲ ಜ್ಞಾನದ ಮಾತುಗಳಾಗಿದೆ. ತಂದೆ ತಿಳಿಸ್ತಾರೆ, ಈ ಆತ್ಮಗಳೇ ನನ್ನ ತಂದೆಯನ್ನ ನೆನಪು ಮಾಡಿ. आधा कल्प तुम देह अभिमान रहते हो, आप देही ಅಭಿಮಾನಿ ಬನು. ಅರ್ಧ ಕಲ್ಪ ತಾವು ದೇಹದ ಅಭಿಮಾನದಲ್ಲಿ ಇರ್ತೀರ, ಇವಾಗ ಆತ್ಮ ಅಭಿಮಾನಿಯಾಗಿ. घड़ी घड़ी ये भूल जाते हो क्योंकि आधा कल्प की कट चढ़ी है, इस समय तुम ब्राह्मण चोटी हो. ಗಡಿ ಗಡಿ ಮರ್ತೋಗ್ತೀರ, ಅರ್ಧ ಕಲ್ಪ ತುಕ್ಕು ಬಿದ್ದಿದೆ, ಈ ಸಮಯ ತಾವು ಬ್ರಾಹ್ಮಣ ಜುಟ್ಟಾಗಿದ್ದೀರಾ. तुम हो सबसे ऊंच सन्यासी, ब्रह्म से योग लगाते, उनसे विकर विनाश नहीं होते.
ತಾವಂತೂ ಸರ್ವಶ್ರೇಷ್ಠ ಆಗಿದ್ದಾರೆ. ಸನ್ಯಾಸಿಗಳು ಬ್ರಹ್ಮನ ಜೊತೆ ಯೋಗವನ್ನು ಜೋಡಣೆ ಮಾಡ್ತಾರೆ, ಅದರಿಂದ ವಿಕರ್ಮ ವಿನಾಶ ಆಗಲ್ಲ. अरे एक को सतो रजो तमो में आना जरूर है, वापस कोई भी जा नहीं सकते. ಪ್ರತಿಯೊಬ್ಬರೂ ಸತೋ ರಜೋ ತಮೋದಲ್ಲಿ ಬರಲೇಬೇಕು, ಯಾರು ವಾಪಸ್ಸು ಹೋಗೋದಕ್ಕೆ ಸಾಧ್ಯನೇ ಇಲ್ಲ. जब सभी तमो प्रधान बन जाते तब आप आकर सभी को सतो प्रधान बनाए, अर्थात सभी की ज्योति जगाते हैं. ಯಾವಾಗ ಎಲ್ಲರೂ ತಮೋ ಪ್ರಧಾನ ಆಗ್ಬಿಡ್ತಾರೆ, ಆಗ ತಂದೆ ಬಂದು ಎಲ್ಲರನ್ನ ಸತೋ ಪ್ರಧಾನವಾಗಿ ಮಾಡ್ತಾರೆ, ಅಂದರೆ ಎಲ್ಲರ ಜ್ಯೋತಿಯನ್ನು ಬೆಳಗಿಸ್ತಾರೆ. और एक आत्मा को अपना अपना पार्ट मिला है, तुम हो हीरो हीरोइन ಪಾತ್ರದ. ಪ್ರತಿಯೊಂದು ಆತ್ಮಕ್ಕೆ ತಮ್ಮದೇ ಆದ ಪಾತ್ರ ಸಿಕ್ಕಿದೆ, ತಾವೆಲ್ಲ ಹೀರೋ ಹೀರೋಯಿನ್ ಆಗಿದ್ದೀರಾ. तुम भारतवासी सबसे ऊंचे हो, जो राज्य लेते हो फिर गवाते हो और कोई राज्य नहीं लेता. ತಾವು ಭಾರತವಾಸಿಗಳು ಸರ್ವಶ್ರೇಷ್ಠ, ರಾಜ್ಯವನ್ನು ಪಡಿತೀರ ಮತ್ತೆ ಕಳ್ಕೊತೀರ, ಮತ್ತು ಯಾರು ರಾಜ್ಯವನ್ನು ಪಡೆಯೋದೇ ಇಲ್ಲ. ये राज्य लेते बाहुबल से बाबा समझाते, जो विश्व का मालिक थे वही बने. ಅವರಂತೂ ಬಾಹುಬಲದಿಂದ ರಾಜ್ಯ ಪಡೀತಾರೆ. ತಂದೆ ತಿಳಿಸ್ತಾರೆ, ವಿಶ್ವದ ಮಾಲೀಕ ಅವರೇ ಆಗ್ತಾರೆ. जो सच्चा राजयोग बाबा के सिवाय और कोई सिखा ना सके, जो सिखाते वो सब अनर्थ योग है, यथार्थ योग. ಸತ್ಯವಾದ ರಾಜಯೋಗ ಬಾಬೂರು ಬಿಟ್ಟು ಮತ್ತೆ ಯಾರು ಕಲಿಸ್ಕೊಡೋಕ್ಕೆ ಸಾಧ್ಯ ಇಲ್ಲ. ಮಿಕ್ಕಿದ್ದೆಲ್ಲ ಯಾರೆಲ್ಲ ಕಲಿಸ್ಕೊಡ್ತಾರೆ ಅದೆಲ್ಲ ಯಥಾರ್ಥವಾದ ಯೋಗ. ವಾಪಸ್ ತೋ ಕೋಯಿ ಬೈ ಜಾ नहीं सकता, अभी है अंत, सभी दुख से छूटते फिर नंबरवार आना. ವಾಪಸ್ಸಂತೂ ಯಾರು ಹೋಗೋದಕ್ಕೆ ಸಾಧ್ಯ ಇಲ್ಲ, ಈಗಂತೂ ಅಂತ್ಯ ಆಗಿದೆ. ಎಲ್ಲರೂ ದುಃಖದಿಂದ ಬಿಡುಗಡೆಯಾಗಿ ಮತ್ತೆ ನಂಬರ್ವಾರ್ ಬರಲೇಬೇಕು. पहले सुख देखना है फिर दुख देखना, ये सब समझने की बात है ना. ಮೊದಲು ಸುಖವನ್ನು ನೋಡಬೇಕು ಮತ್ತೆ ದುಃಖವನ್ನು ನೋಡಬೇಕು, ಇವೆಲ್ಲ ಅರ್ಥ ಮಾಡಿಕೊಳ್ಳುವ ವಿಷಯ ಅಲ್ವಾ. ಕಹಾ ಜಾತಾ ಆತ್ ಕಾರ್ಡೆ ದಿಲ್ ಯಾರ್ಡೆ, ಕಾಮ್ ಕರ್ತೆ ರಹೋ ಬಾಕಿ ಬುದ್ಧಿಯೋ ಬಾಬಾ ಸೇವು. ಹೇಳಾಗತ್ತೆ, ಕೈ ಕೆಲಸ ಮಾಡ್ತಿರ್ಲಿ, ಬುದ್ಧಿ ತಂದೆಯ ಜೊತೆ ಇರಲಿ ಅಂತ. ಕೆಲಸ ಮಾಡ್ತಿದ್ರು ಬುದ್ಧಿಯೋಗ ತಂದೆಯ ಜೊತೆ ಇರಬೇಕು. तुम आत्माएं आशिक हो एक माशुक की, अभी वो माशुक आया है. ತಾವೆಲ್ಲ ಆತ್ಮಗಳು ಪ್ರಿಯತಮೆಯರು, ಒಬ್ಬ ಪ್ರಿಯತಮನಿಗೆ, ಆ ಪ್ರಿಯತಮ ಈಗ ಬಂದಿದ್ದಾರೆ. सभी आत्माएं सजनियों को गुलगुल बनाए ले जाते, बेहद का साजन बेहद की सजनिया. ಎಲ್ಲ ಆತ್ಮಗಳು ಅಂದರೆ ಪ್ರಿಯತಮೆಯರನ್ನ ಸುಂದರವಾಗಿ ಮಾಡಿ ಕರ್ಕೊಂಡು ಹೋಗ್ತಾರೆ. ಅನಂತವಾದ ಪ್ರಿಯತಮ, ಅನಂತವಾದ ಪ್ರಿಯತಮೆಯರು ಆಗಿದ್ದಾರೆ. कहता है मैं सबको ले जाऊंगा, फिर नंबरवार पुरुषार्थ अनुसार जाकर पद पाएंगे. ಅಂತಾರೆ, ನಾನು ಎಲ್ಲರನ್ನೂ ಕರ್ಕೊಂಡು ಹೋಗ್ತೀನಿ, ಮತ್ತೆ ನಂಬರ್ವಾರ್ ಪುರುಷಾರ್ಥ ಅನುಸಾರ ಹೋಗಿ ಪದವಿಯನ್ನು ಪಡೀತಾರೆ. बल गृहस्थ व्यवहार में रहो, बच्चों को संभालो, ये आत्मा तुम्हारी दिल बाबा की तरफ हो. ಬಲೆ ಗೃಹಸ್ಥ ವ್ಯವಹಾರದಲ್ಲಿರಿ, ಮಕ್ಕಳನ್ನು ಸಂಭಾಲನೆ ಮಾಡಿ. ಈ ಆತ್ಮ ನಿಮ್ಮ ಹೃದಯ ತಂದೆಯ ಕಡೆ ಇರಲಿ. यही याद की प्रैक्टिस करते रहो, बच्चे जानते अभी हम स्वर्गवासी बनते बाबा को याद करने से. ಇದೇ ಒಂದು ನೆನಪು ಪ್ರಾಕ್ಟಿಕಲ್ ಅಲ್ಲಿ ಮಾಡ್ತಾ ಇದೆ. ಮಕ್ಕಳಿಗೆ ಗೊತ್ತಿದೆ, ಈಗ ನಾವು ಸ್ವರ್ಗವಾಸಿ ಆಗ್ತೀವಿ ತಂದೆಯನ್ನು ನೆನಪು ಮಾಡೋದ್ರಿಂದ. स्टूडेंट को तो बहुत खुशी में रहना चाहिए, ये तो बड़ा सहज है ना. ಸ್ಟೂಡೆಂಟ್ ಅಂತೂ ಬಹಳ ಖುಷಿಯಲ್ಲಿರಬೇಕು, ಇದು ಬಹಳ ಸಹಜ ಅಲ್ವಾ. ड्रामा अनुसार सबको रास्ता बताना है, कोई से डिबेट करने की जरूरत नहीं. ಡ್ರಾಮಾ ಅನುಸಾರ ಎಲ್ಲರಿಗೂ ದಾರಿ ತೋರಿಸ್ಬೇಕು, ಯಾರ ಜೊತೆನೂ ವಾದ ವಿವಾದ ಮಾಡುವ ಅವಶ್ಯಕತೆ ಇಲ್ಲ. अभी तुम्हारी बुद्धि में सारा नॉलेज आ गए, मनुष्य बीमारी से छूटते ही तो बधाइयाँ देते. ಈಗ ನಿಮ್ಮ ಬುದ್ಧಿಯಲ್ಲಿ ಇಡೀ ಜ್ಞಾನ ಬಂದಿದೆ,
ಮನುಷ್ಯ ಅನಾರೋಗ್ಯದಿಂದ ಬಿಡುಗಡೆಯಾದಾಗ ಶುಭಾಕಾಂಕ್ಷೆಗಳನ್ನು ನೀಡುತ್ತಾರೆ. यहाँ तो सारी दुनिया रोगी है, थोड़े समय में जय जयकार हो जाए. ಇಲ್ಲಂತೂ ಇಡೀ ಪ್ರಪಂಚ ರೋಗಿಯಾಗಿದೆ, ಸ್ವಲ್ಪ ಸಮಯದ ನಂತರ ಜೈ ಜಯಕಾರ ಆಗತ್ತೆ. अच्छा, मीठे मीठे सिखिलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम रूहानी बच्चों की रूहानी माता पिता बाप दादा को याद प्यार गुड मॉर्निंग और नमस्ते. धारणेಗೋಸ್ಕರ मुख्य सार ಮೊದಲನೇದು, सच्चे सच्चे आशिक बन आज से काम करते बुद्धि से माशूक को याद करने की प्रैक्टिस करना है. ಸತ್ಯವಾದ ಪ್ರಿಯತಮಿ ಆಗಿ ಕೈಯಿಂದ ಕೆಲಸ ಮಾಡ್ತಾ ಬುದ್ಧಿಯಿಂದ ಪ್ರಿಯತಮನನ್ನ ನೆನಪು ಮಾಡುವ ಅಭ್ಯಾಸ ಮಾಡಿ. बाप की याद से हम ಸ್ವರ್ಗವಾಸಿ ಬನ್ ರೇ ಇಸ್ ಖುಷಿ ಮೇ ರಹನ. ತಂದೆಯ ನೆನಪಿನಿಂದ ನಾವು ಸ್ವರ್ಗವಾಸಿ ಆಗ್ತೀವಿ, ಇದೇ ಖುಷಿಯಲ್ಲಿ ಇರಿ. ಎರಡನೇದು, सूर्यवंशी डायनास्टी में तख्त नशीन बनने के लिए माँ पिता को पूरा पूरा फॉलो कर. ಸೂರ್ಯವಂಶಿ ಡೈನಾಸ್ಟಿಯಲ್ಲಿ ಸಿಂಹಾಸನ ಅಧಿಕಾರಿ ಆಗೋಕ್ಕೋಸ್ಕರ ತಂದೆ ತಾಯಿಯನ್ನು ಸಂಪೂರ್ಣ ಫಾಲೋ ಮಾಡಿ. ಬಾಪ್ ಸಮಾನ್ ನಾಲೆಜ್ಫುಲ್ ಬನ್ ಸಬ್ಕೋ ರಾಸ್ತಾ ಬತಾನ. ತಂದೆ ಸಮಾನ ಜ್ಞಾನವಂತರಾಗಿ ಎಲ್ಲರಿಗೂ ದಾರಿಯನ್ನು ತೋರಿಸ್ಕೊಡ್ಬೇಕಾಗಿದೆ. ವರದಾನ, ताज और तिलक को धारण कर बाप दादा के मददगार बनने वाले तख्त नशीन भव. ಕಿರೀಟ ಮತ್ತು ತಿಲಕವನ್ನು ಧಾರಣೆ ಮಾಡಿ ಬಾಪ್ ದಾದವರ ಸಹಯೋಗಿ ಆಗುವಂಥವರು ಹೃದಯ ಸಿಂಹಾಸನ ಅಧಿಕಾರಿ ಭವ. जब कोई तख्त पर बैठते तो तिलक और ताज उनकी निशानी होती. ऐसे जो दिल तख्त नशीन है उनके मस्तक पर सदैव आत्मा की स्मृति का तिलक दूर से ही चमकता हुआ नजर आता. ಯಾವಾಗ ಯಾರಾದರೂ ಸಿಂಹಾಸನವನ್ನು ಧಾರಣೆ ಮಾಡ್ತಾರೆ ಆಗ ತಿಲಕ ಮತ್ತು ಕಿರೀಟ ಅವರ ಚಿಹ್ನೆ ಆಗಿರುತ್ತೆ. ಅದೇ ರೀತಿ ಹೃದಯ ಸಿಂಹಾಸನಧಾರಿ ಮಸ್ತಕದ ಮೇಲೆ ಸದಾ ಅವಿನಾಶಿ ಆತ್ಮಿಕ ಸ್ಥಿತಿಯ ತಿಲಕ ದೂರದಿಂದ ಹೊಳೆಯುತ್ತಿರುವಂಥದ್ದು ಕಾಣಿಸುತ್ತೆ. सर्व आत्माओं के कल्याण की शुभ भावना उनके नयनों से मुख से दिखाई पड़े. सर्व ಆತ್ಮಗಳ ಕಲ್ಯಾಣದ ಶುಭ ಭಾವನೆ ಅವರ ಬಾಯಿಂದ ನೇತ್ರಗಳಿಂದ ಕಾಣಿಸುತ್ತೆ. उनका हर संकल्प वचन और कर्म बाबा के समान होता. ಅವರ ಪ್ರತಿಯೊಂದು ಸಂಕಲ್ಪ ಮಾತು ಕರ್ಮ ತಂದೆಯ ಸಮಾನ ಆಗಿರುತ್ತೆ. ಸ್ಲೋಗನ್ ಆಗಿದೆ, सरल याद के लिए सरलता का गुण धारण करो, संस्कारों को सरल बनाओ. ಸರಳವಾದ ನೆನಪಿಗೋಸ್ಕರ ಸರಳತೆಯ ಗುಣವನ್ನು ಧಾರಣೆ ಮಾಡಿ ಸಂಸ್ಕಾರಗಳನ್ನು ಸರಳವಾಗಿ ಮಾಡಿಕೊಳ್ಳಿ. ಸಂಸ್ಕಾರವನ್ನು ಸರಳವಾಗಿ ಮಾಡಿಕೊಳ್ಳಿ. ಅವ್ಯಕ್ತ ಇಶಾನೆ, निश्चय के फाउंडेशन को मजबूत कर सदा निर्भय और निश्चिंत रहो. ನಿಶ್ಚಯದ ಫೌಂಡೇಶನನ್ನು ಗಟ್ಟಿ ಮಾಡಿಕೊಂಡು ಸದಾ ನಿರ್ಭಯ ಮತ್ತು ನಿಶ್ಚಿಂತರಾಗಿರಿ. विजय बनने का फाउंडेशन है निश्चय. फाउंडेशन अगर पक्का है तो बिल्डिंग हिल नहीं सकती. निश्चिंत रहे. ವಿಜಯ ಆಗುವ ಫೌಂಡೇಶನ್ ಆಗಿದೆ ನಿಶ್ಚಯ. ಫೌಂಡೇಶನ್ ಪಕ್ಕ ಇದ್ದಾಗ ಬಿಲ್ಡಿಂಗ್ ಹಲ್ಲಾಡೋಕ್ಕೆ ಸಾಧ್ಯ ಇಲ್ಲ, ನಿಶ್ಚಿಂತರಾಗಿರ್ತಾರೆ. लेकिन सिर्फ बाप में निश्चय नहीं, अपने आप में भी निश्चय और ड्रामा में भी निश्चय. ನಮ್ಮ ಮೇಲೆ ನಾವೇ ನಿಶ್ಚಯ ಅಲ್ಲ, ತಂದೆಯ ಮೇಲೇನೇ ನಿಶ್ಚಯ ಅಲ್ಲ, ನಮ್ಮ ಮೇಲೇನೂ ನಿಶ್ಚಯ, ಡ್ರಾಮಾ ಮೇಲೇನೂ ನಿಶ್ಚಯ ಇರಬೇಕು. वह ड्रामा वा अगर ड्रामा में निश्चय होगा तो अकल्याण की बात भी कल्याण में बदल जाए. वह ड्रामा वा ಡ್ರಾಮಾ ಮೇಲೆ ನಿಶ್ಚಯ ಇದ್ದರೆ ಅಕಲ್ಯಾಣದ ಮಾತು ಸಹ ಕಲ್ಯಾಣದಲ್ಲಿ ಪರಿವರ್ತನೆ ಆಗಿಬಿಡತ್ತೆ. ಓಂ ಶಾಂತಿ.